ಇನ್ನು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಂತೂ ನವೆಂಬರ್ ಕ್ರಾಂತಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇದೆ. ಬಟ್ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ನವೆಂಬರ್ ಕ್ರಾಂತಿ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಮತ್ತೆ ಜೋರಾಗ್ತಾ ಇದೆ. ಕಳೆದ ಒಂದು ತಿಂಗಳಿನಿಂದ ಕೂಡ ಡಿನ್ನರ್ ಹೆಸರಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾನೆ ಇದೆ. ಇಂದು ಸಹ ಸಿಎಂ ಸಿದ್ದರಾಮಯ್ಯ ಟೀಮ್ ಡಿನ್ನರ್ ಮೀಟಿಂಗ್ ನಡೆಸುತ್ತಂತೆ. ಇವತ್ತು ಕೂಡ ಮಹತ್ವದ ಚರ್ಚೆಗಳಾಗಲಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದಲ್ಲಿ ಈ ಔತಣಕೂಟ ಏರ್ಪಡಿಸಲಾಗಿದೆ. ಕಲ್ಪತರು ನಾಡಲ್ಲಿ ಸಿಎಂ ಬಣದ ನವೆಂಬರ್ ತಂತ್ರ ಅಂತೆ. ದೆಹಲಿ ಪ್ರವಾಸಕ್ಕೂ ಮುನ್ನವೇ ಈ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದ್ರ ಉದ್ದೇಶ ಏನು? ಬಣ ರಾಜಕೀಯದ ಮೂಲಕ ಹೈಕಮಾಂಡ್ಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡೋದೇ ಮೂಲ ಉದ್ದೇಶನಾ? ಸಿಎಂ ಕುರ್ಚಿ ಬದಲಾವಣೆ ವಿಚಾರದ ಬಗ್ಗೆ ಮಹತ್ವದ ಚರ್ಚೆ ಕೂಡ ಆಗಬಹುದು ಈ ಸಭೆಯಲ್ಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ನಡುವೆ ಸಿಎಂ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಒಟ್ಟಿಗೆ ಸೇರಿ ಡಿನ್ನರ್ ಸಭೆ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡುವಂತಹ ಪ್ಲಾನ್ ಇದು. ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಪಾಳ್ಯದಲ್ಲಿ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಕಡೆ ಡಿನ್ನರ್ ನೆಪದಲ್ಲಿ ಒಂದು ಸಭೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾರಣ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರೇ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು. ಪ್ರಮುಖವಾಗಿ ಅದು ಕೂಡ ಸಂಪುಟದಿಂದ ವಜಾ ಆಗಿರೋದು. ಸಿದ್ದರಾಮಯ್ಯನವರ ಅತ್ಯಾಪ್ತ ಅನಿಸ್ಕೊಂಡಿರುವಂತಹ ರಾಜಣ್ಣ ಅವರ ನಿವಾಸದಲ್ಲೇ ಈ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದ್ರ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಆ ಮೂಲಕ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನೆ ಮಾಡ್ತಾರಾ? ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ. ಇವತ್ತು ಸಭೆ ಆದ ಬಳಿಕವೇ ಏನ್ ಬೆಳವಣಿಗೆ ಆಯಿತು, ಏನ್ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು.